ಗೌರವಧನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಬುಧವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರದ ಚುನಾವಣಾ ಪ್ರಣಾಳಿಕೆಯ 6ನೇ ಗ್ಯಾರಂಟಿ ಭರವಸೆಯಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ಹಾಗೂ ಸಹಾಯಕಿಯರಿಗೆ 10,000 ಗೌರವಧನ ಹೆಚ್ಚಿಸಿ ಕೂಡಲೇ ಜಾರಿಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. 2011ರಿಂದ ನಿವೃತ್ತರಾಗಿರುವ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ಗ್ರಾಚ್ಯುಟಿ ಸೌಲಭ್ಯ ಕಲ್ಪಿಸಬೇಕು. ಈಗಾಗಲೇ ಸ್ವಯಂ ನಿವೃತ್ತಿಯಾಗಿರುವವರಿಗೂ ಗ್ರಾಚ್ಯುಟಿ ನೀಡಬೇಕು ಎಂದು ಒತ್ತಾಯಿಸಿದರು. ಅಂಗನವಾಡಿ ಕೇಂದ್ರಗಳ ಕೆಲಸದ ಜೊತೆಗೆ ಕಾರ್ಯಕರ್ತೆಯರಿಗೆ ಬಲವಂತವಾಗಿ ಬಿಎಲ್ಒ ಜವಾಬ್ದಾರಿ ವಹಿಸಲಾಗುತ್ತಿದೆ. ಈ ಜವಾಬ್ದಾರಿ ನಿರಾಕರಿಸುವವರ ವಿರುದ್ಧ ಕ್ರಮ ಕೈಗೊಳ್ಳುವುದು ಹಾಗೂ ಅಮಾನತು ಮಾಡುವುದನ್ನು ತಕ್ಷಣ ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಅಂಗನವಾಡಿ ಕಾರ್ಯಕರ್ತೆಯರ ಪರವಾಗಿ ಇವತ್ತಿನ ದಿನ ಹಲವಾರು ಬೇಡಿಕೆಯನ್ನು ಇಟ್ಕೊಂಡು ನಾವು ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಬಂದಿದ್ದೀವಿ. ಮೊದಲನೇದು ಏನಪ್ಪ ಅಂದ್ರೆ ನಮ್ಗೆ ಕನಿಷ್ಠ ವೇತನ ಬೇಕು. ಆಮೇಲೆ ಈ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರೋ ಮುಂಚೆ 6ನೇ ಗ್ಯಾರಂಟಿಯಾಗಿ ನಮ್ಗೆ ಕಾರ್ಯಕರ್ತರಿಗೆ 15,000, ಹೆಲ್ಪರ್ಗೆ 10,000 ಕೊಡ್ತೀನಿ ಅಂತ ಒಂದು ನಮ್ಗೆ ಇದು ಮಾಡಿದ್ರು, ಅವ್ರು ಆಶ್ವಾಸನೆ ಕೊಟ್ಟಿದ್ರು. ಅದು ಇದುವರೆಗೂ ಬಂದಿಲ್ಲ. ನಮ್ಗೆ ಕನಿಷ್ಠ ವೇತನ ಬೇಕು ಒಂದು. ಎರಡನೇದು ಏನಪ್ಪ ಅಂತಂದ್ರೆ ಇದು ಏನು ಪೌಷ್ಟಿಕ ಆಹಾರ ಅಂತ ಬರ್ತದಲ್ಲ, ಅದು ಒಳ್ಳೆಯ ಒಂದು ಗುಣಮಟ್ಟದ ಆಹಾರ ಬರಬೇಕಂತ ನಾವು ಹೇಳ್ತೀವಿ. ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮದು ಪೇಮೆಂಟ್ ಸ್ಯಾಲ್ರಿ ಏನದಲ್ಲ, ಪ್ರತಿ ತಿಂಗಳ ಬರುವಂಥ ಗೌರವಧನ ಅದು ಸರಿಯಾಗಿ ಬರ್ತಾ ಇಲ್ಲ. ನಾವು ನಮ್ಮ ಬೇಡಿಕೆ ಏನಂದ್ರೆ ಪ್ರತಿ ತಿಂಗಳ 5ನೇ ತಾರೀಕಿನೊಳಗಾಗಿ ಈ ಸ್ಯಾಲ್ರಿ ಬರಬೇಕಂತ ಒಂದು ನಮ್ಮದು ಮನವಿ ಅದ. ಒಂದು ಅದು ಬರ್ತಾ ಇಲ್ಲ, ಪ್ರತಿ ತಿಂಗಳೂ ಬರ್ತಾ ಇಲ್ಲ. 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಈ ರೀತಿ ನಮ್ಮ ಸ್ಯಾಲ್ರಿ ಹಾಕ್ತಾ ಇದ್ದಾರೆ. ಆಮೇಲೆ ಕಟ್ಟಡ ಬಾಡಿಗೆ ಅದು ಪ್ರತಿ ತಿಂಗಳು ಹಾಕಬೇಕು. ಆಮೇಲೆ ಈ ಸಲ ನಾವು ಕಟ್ಟಡ ಬಾಡಿಗೆನ ಹೆಚ್ಚಿಗೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು ಏನಪ್ಪ ಅಂದ್ರೆ ಪ್ರಭಾರಿ ಅಂದರೆ ಈಗ ಒಂದು ಅಂಗನವಾಡಿ ಕಾರ್ಯಕರ್ತೆ ರಿಟೈರ್ಡ್ ಆದಂತಂದ್ರೆ ಅಥವಾ ಬದಲಿ ಆದಂದ್ರೆ ಅಲ್ಲಿ ಬೇರೆ ಅಂಗನವಾಡಿ ಕಾರ್ಯಕರ್ತೆನ ಪ್ರಭಾರಿ ಅಂತ ಕೊಡ್ತಾರೆ. ಅವ್ರಿಗೆ ತಿಂಗಳಿಗೆ 50 ರೂಪಾಯಿ ಕೊಡ್ತಾರೆ. ಯಾಕಂದ್ರೆ ಈಗಿನ ದಿನದಾಗ ಆ 50 ರೂಪಾಯಿ ಏನೇನೂ ಆಗಲ್ಲ. ಮತ್ತು ಕೆಲಸನೂ ಜಾಸ್ತಿ ಆಗ್ಯದ. ಆಮೇಲೆ ಸಂಬಳನೂ ಕಡಿಮೆ ಅದ. ಬೆಟ್ಟದಷ್ಟು ಕೆಲಸ ತೊಗೊತಾರೆ, ಗರಿಕೆ ಅಷ್ಟು ನಮ್ಗೆ ಸಂಬಳ ಕೊಡೋದಾರ ಇವ್ರ. ಇದು ಅದು ಏನಾಗಲ್ಲ. ಅದಕ್ಕೆ ನಾವೇನು ಡಿಮ್ಯಾಂಡ್ ಇಟ್ಟೇಪ್ಪ ಅಂತಂದ್ರೆ ಇದು 50 ರೂಪಾಯಿ ಏನೂ ಆಗಲ್ಲ. ನಮಗೆ ಪ್ರತಿ ತಿಂಗಳ ನೀವೇನದು ಪ್ರಭಾರಿ ಅಂತ ಕೊಟ್ಟಿರ್ತಿಲ್ಲ, ಆ ಪ್ರಭಾರಿಯವ್ರಿಗೆ ನಮ್ಮ ಏನು ಗೌರವಧನ ಅದಲ್ಲ ಅದ್ರ ಅರ್ಧದಷ್ಟು ನೀವು ನಮಗೆ ಪ್ರಭಾರಿ ಹಣ ಕೊಡಬೇಕಂತ ಒಂದು ಹೇಳಿ. ಆಮೇಲೆ ನಮ್ಗೆ TAD ಅಂತ ಕೊಡ್ತಾರೆ, ಅದು 30 ರೂಪಾಯಿ ಕೊಡ್ತಾರೆ. ಈಗ ಏನಾಗ್ತದೆ 30 ರೂಪಾಯಿ, ಅದಕ್ಕಾಗಿ ನಾವು ಅದನ್ನು ಜಾಸ್ತಿ ಮಾಡೋಂಥ ಇದು ನಾವು ಮೇನ್ ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತು ಜಿಲ್ಲಾಧಿಕಾರಿ ಕಚೇರಿ. ನಿಮ್ಮ ಹೆಸರು? ಬಾಕಿ ಹಣ ಐತ್ರಿ ಮೇಡಮ್, ಆದರೆ ಹಿಂದಿನ ಸಂಬಳ ಬಾಕಿ ಇದೆ. ಈಗ ಮೊನ್ನೆ ಬಿಡುಗಡೆ ಮಾಡ್ರಿ ಸರ್, ಇನ್ನೂ ನಿನ್ನೆ ಮಾಡ್ಯಾರ ಅರ್ಧ ಜನದ ಮಾಡ್ಯಾರ, ಇನ್ನೂ ಅರ್ಧ ಜನದ ಮಾಡಬೇಕಾಗಿದೆ. ನಿಮ್ಮ ಹೆಸರು? ಇನ್ನು ಹೆಲ್ಪರ್ ಈಗ ಹೋಗ್ಯಾರ ಬ್ಯಾಂಕಿಗೆ, ಅವ್ರದ್ದು ಏನು 1 ತಿಂಗಳು ಆಗ್ಯದ ಅಂತ. ಇನ್ನೂ 1 ತಿಂಗಳು ಆಗಿಲ್ಲ, 2 ತಿಂಗಳು, ಜೂನ್ ಜುಲೈ 2 ತಿಂಗಳು ಬಾಕಿ. ಓಕೆ, ನಿಮ್ಮ ಹೆಸರು? ಸುಜಾತ ಬೆಳವಂಕ. ಜಾತಿ ಪ್ರಮಾಣ ಪತ್ರಗಳನ್ನು ಮನೆ ಮನೆಗೆ ವಿತರಿಸುವುದು ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಸರ್ವೆ ಕಾರ್ಯಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರನ್ನು ಕೈಬಿಡಬೇಕು. ವರ್ಷವಿಡೀ ವಿವಿಧ ಸರ್ವೆ ಕಾರ್ಯಗಳಿಗೆ ನಿಯೋಜಿಸಿರುವುದರಿಂದ ಅಂಗನವಾಡಿ ಕೇಂದ್ರಗಳ ಕಾರ್ಯನಿರ್ವಹಣೆಗೆ ತೊಂದರೆಯಾಗುತ್ತಿದೆ ಎಂದು ದೂರಿದರು. ಅಂಗನವಾಡಿ ಕಾರ್ಯಕರ್ತೆಯರು ಸರ್ವೆ ಕಾರ್ಯಗಳಲ್ಲಿ ನಿರತವಾಗುವುದರಿಂದ 3 ರಿಂದ 5 ವರ್ಷದ ಮಕ್ಕಳಿಗೆ ನೀಡಬೇಕಾದ ಶಾಲಾ ಪೂರ್ವ ಶಿಕ್ಷಣಕ್ಕೆ ಅಡಚಣೆಯಾಗುತ್ತಿದೆ. ಅಲ್ಲದೆ ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ದೊರೆಯಬೇಕಾದ ಮಾತೃ ವಂದನೆ, ಭಾಗ್ಯಲಕ್ಷ್ಮಿ ಸೇರಿದಂತೆ ವಿವಿಧ ಸೌಲಭ್ಯಗಳ ಅರ್ಜಿ ಪ್ರಕ್ರಿಯೆಗೂ ತೊಂದರೆಯಾಗುತ್ತಿದ್ದು ಫಲಾನುಭವಿಗಳು ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಹೇಳಿದರು. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।